ಹೇಳ್ರಣ್ಣ ಏನು ಪ್ರಾಬ್ಲಮ್ ಜೈಗಿರ್ ಶೆಲ್ಲೂರಿಗೆ ನಾ ಕ್ರಿಸ್ತ ಸಭೆ ಇಸ್ಲಾಂಪುರದಿಂದ ಮಾತಾಡ್ತಾ ಇದ್ದೀನಿ. ಈ ಕುಣಗೇರಿಗೆ ಸರ್ 25 ಲಕ್ಷ ಬಂದದ. 25 ಲಕ್ಷದಾಗ ಕೆಲಸ ಆಗಿಲ್ಲ. ಅದ್ರಾಗ ಪೂರ್ತಿ ರೂಮ್ ಕಟ್ತಂದ್ರೆ ರೂಮ್ ಕಟ್ಟಿಲ್ಲ, ಕಂಪೌಂಡಲ್ಲಿ ಪೂರ್ತಿ ಮಾಡ್ತಂತಾರೆ ಮಾಡಿಲ್ಲ. 5-6 ಲಕ್ಷದ ಕೆಲಸ ಮಾಡ್ಯಾರ. 25 ಲಕ್ಷ ಪೂರ್ತಿ ಅಮೌಂಟ್ ಬಂದದ್ದು, ಖರೆ ಕೆಲಸ ಆಗಿಲ್ಲ ಪೂರ್ತಿ. ನಮಗೆ ಇದ್ರದಿಂದ ನ್ಯಾಯ ಬೇಕು. ಅದು ಏನದ ಅಂದ್ರೆ ಸರ್ ಎಲ್ಲರೂ ಏನಂದ್ರೆ ನಾ ಮಾಡಿದ ಅಂತಾರೆ 10 ಮಂದಿದು ಹಿಂದೆ ಯಾರಿಗೆ ಏನು ತಿಳಿದಿಲ್ಲ ಸರ್. ನಾವು ಇದ್ರ 4-5 ಜನ ಇದರ ಮೆಂಬರ್ ಇದ್ದೇವೆ. ಖರೆ ನಾನು ಮೆಂಬರ್ ಇದ್ದೀನಿ ಅದ್ರೊಳಗೆ. ಆ ಮೆಂಬರಿಗೆ ಸುದಕ್ಕೆ ಏನು ಭೀ ಗೊತ್ತಿಲ್ಲ ಸರ್. ಅದಕ್ಕೆ ಎಲ್ಲ ರೊಕ್ಕ ದುಡ್ಡು ತಿಂದ್ಯಾಕ್ಯಾರ. ನೀವು ಏನಾರ ನ್ಯಾಯ ಮಾಡಿಕೊಡ್ತೀರ ಅಂತ ನನಗೆ ದುಡ್ಡು ಕೇಳ್ತೀನಿ. ಅತಿ ಕಳ್ಕಳಿ ನಿಮ್ಗೆ ಅಮೌಂಟ್ ಎಲ್ಲ ಬಂದದ್ರಿ 25 ಲಕ್ಷ. 25 ಇದ್ರದ್ದು ಅಮೌಂಟ್ ಎಲ್ಲ ಬಂದದ್ರಿ ಸರ್. ಏನು ಭೀ ಬರೋದಿಲ್ಲ ಇದ್ರಾಗ. ಎಲ್ಲ ಕೆಲಸ ಆಗ್ಯದ ಅಂತಂದಿತ್ತು ಅಂತ ತೋರಿಸ್ಯಾರ. ನೀವೇ ಬಂದು ನೋಡ್ರಿ ಸರ್, ಇದು ಎಲ್ಲ ಕೆಲಸ ಏನೂ ಆಗಿಲ್ಲ ಇದ್ರಾಗಿನ. ಯಾರು ತಿಂದ್ಯಾಕ್ಯಾರ್ರಿ ರೊಕ್ಕ? ಅಧ್ಯಕ್ಷರು ರೀ ಟೆಂಡರ್ ಇದು ಮಾಡ್ರಿ ಸರ್. ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ. ಅಧ್ಯಕ್ಷರು ಸರಿ ಹೋಗ್ಯಾರ ಸರ್. ದೇವದಾಸ್ ಅಂತ ಇದ್ದರು, ಸರಿ ಹೋಗ್ಯಾರ ಅವರು. ಅದರ ಜಯರಾಜ್ ಅಂತ ಮೆಂಬರ್ ಇದ್ದರು, ಕಾರ್ಯದರ್ಶಿ. ಮತ್ತು ಪಾಸ್ಟರ್ ಸರ್ ಇದ್ದರು, ನಾಗರಾಜ್ ಸರ್ ಅಂತ ನಾಗಪ್ಪ ಅಂತಂದಿದ್ದರು, ಮೂಗರು ಇದ್ದರು ಸರ್. ಅದರ ಬಾಡಿ ಮೆಂಬರ್ ನಾ ಇದ್ದೀನಿ ಕರ್. ನನಗೆ ಏನು ಭೀ ಹೇಳಲ್ಲ ಸರ್ ಅವ್ರು. ಕೇಳ್ರಿ ನೀವು ಕರ್ಸ ಅದ್ರ 25 ಲಕ್ಷ ಯಾಕೆ ಏನು ಮಾಡ್ತಾಯಿದ್ದೆ ಅಂತ ನಮಗೆ ಹೇಳಿಲ್ಲ ಭೀ. ಮತ್ತು ಎಲ್ಲ ಕೆಲಸ ನಾವು ಒಬ್ಬ ತಂದೆ ನಾ ಮಾಡ್ತೇನೆ ಅಂತಾರೆ. ಅವ್ರ ಮನೆಯದ್ರಲ್ಲಿ ಕೆಲಸ ಸರ್ ಎಲ್ಲರದು ಸಾರ್ವಜನಿಕರ ಇಲ್ಲಿ. ಅದು ಉಪಾಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಮಾಡ್ಯಾರ ಸರ್. ಎಲ್ಲ ಸಾರ್ವಜನಿಕ ಇಲ್ಲಿ ಇಸ್ಲಾಂಪುರ ಚರ್ಚಿನ ಓಣಿದವ್ರು ಬಂದು ನಿಂತಿದ್ದೇವೆ ಸರ್. ಕೆಲಸ ಒಂದೂ ಆಗಿಲ್ಲ. 4-5 ಲಕ್ಷ ರೂಪಾಯಿ ಮಾಡ್ಯಾರ. ನಾನು ಮಿಸ್ತ್ರಿ ಕೆಲಸನೇ ಮಾಡ್ತೇನೆ. ಎದಕ್ಕೆ ಏಟು ಹತ್ತದ ಅಂತ ನನಗೆ ಗೊತ್ತದ ಸರ್. ಸಿಮೆಂಟಿಗೆ ಏಟು ಹತ್ತದ, ರೀತಿಗೆ ಏಟು ಹತ್ತದ ಅಂತ ಗೊತ್ತದ. ಎಲ್ಲ ತಿಂದ್ಯಾಕೆ ಬಿಟ್ಟಾರ. ಅದಕ್ಕೆ ಕಡೆದು ನಮಗೆ ನ್ಯಾಯ ಬೇಕಂತಂದು ಇದು ಕೆಲಸ ಕಂಪ್ಲೀಟ್ ಮಾಡಿಕೊಡ್ಬೇಕಂತಂದು ಕೇಳ್ಕೊಳ್ತಾ ಇದ್ದೇನೆ. ಕಂಪ್ಲೀಟ್ ಸಂಜು ಜಾದಿರಬಲ್ ಭೇಟಿಯಾಗಿದ್ದೇವೆ ಸರ್. ಮತ್ತು ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೆವು. ಅಲ್ಪಸಂಖ್ಯಾತರಿಗೆ ಭೀ ಇದಾಗಿದ್ದೇವೆ ಸರ್. ಏನು ಹೇಳ್ಯಾರ? ನಮ್ಮ ಬರ್ತೀನಿ ತನಿಖೆ ಕೂಡಿಸ್ತೀನಿ ಅಂತಂದ್ರೆ ತನಿಖೆ ಬಂದಿಲ್ಲ ಸರ್. 2-3 ಸಲ ಹೋಗಿದ್ದೆವು ತನಿಖೆಗೆ. ಮತ್ತು DS ಸಾಬ್ರ ಬಳಿ ಹೋಗಿದ್ದೆವು. ಅವ್ರನ್ನೂ ಪಾಸ್ಟರ್ ಇದು ಮಾಡಿದ್ರು, ಲಾಸ್ಟಿಗೆ ಚೇಂಜ್ ಮಾಡಿದ್ರು. 2-3 ಸಲ ಹೋಗಿದ್ದೆವು, ತನಿಖೆ ಕೂಡಿಸಿಲ್ಲ. ಇಷ್ಟು ಹೇಳಿ ನಾ ಎಲ್ಲರಿಗೂ ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ. ನಿಮ್ಮ ಹೆಸರು? ಜೀವನ್ ರೀ. ಮಧ್ಯಾಹ್ನ ಸಮಯದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿದ್ದಕ್ಕಾಗಿ ನಾವು ತುಂಬ ಧನ್ಯವಾದ ಹೇಳ್ತೀನಿ. ನಾವು ಇಸ್ಲಾಂಪುರ ಗ್ರಾಮ, ತಾಲೂಕಾ ಬೀದರ್, ಡಿಸ್ಟಿಕ್ ಬೀದರ್. ಇಲ್ಲೇನಂತಂದ್ರೆ ಕ್ರೈಸ್ತ ಒಂದು ನಿಗಮದಿಂದ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಏನಂತಂದ್ರೆ ಇಲ್ಲಿ ಸ್ಮಶಾನ ಭೂಮಿಗೆ 25 ಲಕ್ಷ ರೂಪಾಯಿ ಏನಂತಂದ್ರೆ ಕಾಂಪೌಂಡ್ ವಾಲಿಂಗ್ ಮಂಜೂರಾಗಿತ್ತು. ಆ ಮಂಜೂರಾದಂಥ ಅನುದಾನವನ್ನು 25 ಲಕ್ಷ ರೂಪಾಯಿ ಏನಂತಂದ್ರೆ ದುಡ್ಡು ಕೂಡ ನಮಗೆ ಕಚೇರಿಯಿಂದ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಇದು ಪೂರ ಕೆಲಸ ಏನಂತಂದ್ರೆ ಕಾಂಪೌಂಡಲ್ಲೂ ಪೂರ ಎಲ್ಲ ಕಂಪ್ಲೀಟ್ ಆಗಬೇಕಿತ್ತು ಆ ದುಡ್ಡಿನಲ್ಲಿ. ಬಟ್ ಆದರೂ ಈ ಕೆಲಸಗಳಂತಂದ್ರೆ ಇನ್ನೂ ಏನೂ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಮಾಧ್ಯಮ ಮಿತ್ರರು. ನಾವು ಇದ್ರ ವಿಷಯವಾಗಿ ಮಾನ್ಯ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಗಳಾದಂಥ ಬಳಿರಾಮ್ ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಲ್ಲ ಓಣಿದಿಂದ ನಾವು ಕ್ರೈಸ್ತ ಸಮುದಾಯದಿಂದ. ಮತ್ತು ಮೊನ್ನೆ ಏನಂತಂದ್ರೆ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ಕೊಂಡಿದ್ದೇವೆ. ಮತ್ತು ಇದರದ್ದು ವಿಷಯ ಇದು ಹೇಳಬೇಕಂತಂದ್ರೆ ನಾವು ಮಾನ್ಯ ಕ್ರಿಶ್ಚಿಯನ್ ನಿಗಮ ಮಂಡಳಿದ ರಾಜ್ಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಜಯ್ ಜಾಗೀರ್ದಾರ್ ಅಣ್ಣನವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವ್ರಿಗೂ ಭೇಟಿಯಾಗಿದ್ದೆವು. ಅವರು ಅಂತಂದ್ರೆ ನಾನು ತನಿಖೆ ಕೂಡಿಸ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ನಮ್ಮ ಊರಿಗೆ ಬಂದಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ. ಇಲ್ಲಿ ಪೂರ ಅವ್ಯವಹಾರವಾಗಿದೆ. ಇದರ ಬಗ್ಗೆ ಏನಂತಂದ್ರೆ ತನಿಖೆ ಆಗಬೇಕು. ತಪ್ಪಿತಸ್ಥರಲ್ಲಿ ಕಾನೂನು ಕ್ರಮ ರೀತಿ ಏನಂತಂದ್ರೆ ಅವ್ರ ಮೇಲೆ ಕ್ರಮವಾಗಬೇಕು. ಇಲ್ಲ ಅಂತಂತಂದ್ರೆ ಅವು ದುಡ್ಡು ಏನಂತಂದ್ರೆ ನಿಮ್ಮಿಂದ ಏನು ಕರೆಕ್ಟಾಗಿ ಕೆಲಸ ಆಗಿಲ್ಲ, ಎಷ್ಟರದಾಗಿದೆ ಅಷ್ಟ್ರದ್ದು ಇದು ಮಾಡ್ಕೊಂಡು ಬಾಕಿ ದುಡ್ಡು ಏನಂತಂದ್ರೆ ನಮ್ಮದು ಸಂಸ್ಥೆಗೆ ಏನಂತಂದ್ರೆ ಒಪ್ಪಿಸ್ಕೊಡ್ಬೇಕು ನೀವು ಅಂಥೇಳಿ ನಾವೇನಂತಂದ್ರೆ ಆಗ್ರಹ ಮಾಡ್ತಾಯಿದ್ದೀವಿ. ಇಲ್ಲಿ ಇಡೀ ನಮ್ಮ ಕ್ರೈಸ್ತ ಓಣಿ ಜನರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾಯಿದ್ದೇವೆ. ಎಲ್ಲರ ನಾವೇನು ಒಬ್ಬರು ಇಬ್ಬರು ಕೂಡಿ ನಾವೇನು ಇದು ಮಾಡ್ತಾಯಿಲ್ಲ. ಎಲ್ಲರೂ ಓಣಿದವ್ರು ಎಲ್ಲರೂ ಕುಂತು ಇದಕ್ಕೇನಂತಂದ್ರೆ ನಾವು ಮುಂದಿನ ಬರ್ತಕ್ಕಂಥ ಅನುದಾನಗಳಲ್ಲಿ ಕೂಡ ಮತ್ತು ಈಗ ಏನಂತಂದ್ರೆ ಇದು ಬಿಡುಗಡೆ ಆಗಿದಂಥ ಅನುದಾನವನ್ನು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲ. ಇದ್ರ ಬಗ್ಗೆದಾಗ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಂತೇಳಿ ನಮ್ಮದು ಆಗ್ರಹ ಅದ. ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಉಗ್ರವಾದ ಹೋರಾಟ ಮತ್ತು ನಾವು ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು
ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜೇಮ್ಸ್ ಇಸ್ಲಾಂಪುರ್. ಅಣ್ಣ ಎಲ್ಲರಿಗೆ ಜೈ ಕ್ರಿಸ್ತ. ನಮ್ಮೂರು ಇಸ್ಲಾಂಪುರ, ತಾಲೂಕು ಜಿಲ್ಲಾ ಬೀದರು, ಯರ್ನಾಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಇಸ್ಲಾಂಪುರ. ಇದು ನಮ್ಮ ಇಸ್ಲಾಂಪುರಕ್ಕೆ ಬಜೆಟ್ ಬಂದು ಕೃಷಿ ಮಂಡಳಿನಿಂದ 50 ಲಕ್ಷ ಟೋಟಲು. ಅದ್ರಾಗ 25 ಲಕ್ಷ ಬಜೆಟ್ ಬಂದದ್ದು. ಹಳೆ ಗುಡಿ ನಮ್ಮದು 25 ವರ್ಷದೇ ಇತ್ತು. ಇದು 25 ವರ್ಷದ ಹಳೆ ಗುಡಿಗೆ ಎಲ್ಲ ಕಲ್ಲಿನ ಹೊಡಿ ಕೆಡೆ ಹಾಕಿ ಇವ್ರು ಏನು ಮಾಡ್ಯಾರ, ಎಲ್ಲ ಪಾಯ್ದಾಗ ತುಂಬಿಕ್ಯಾರ ಅದೇ ಬಜೆಟ್ದಾಗ. ಅದು ಇದ್ದಿನ ಗುಡಿ ಭೀ ಹಾಳು ಮಾಡಿ ಹಾಕಿದ್ರು, ಮತ್ತು ಹೊಸ ಗುಡಿ ಭೀ ಏನು ಸರ್ಕಾರದಿಂದ ರೊಕ್ಕ ಬಂದೈತ್ರ ಬಜೆಟು, ಅದು ಭೀ ಹಾಳು ಮಾಡಿ ಹಾಕಿದ್ರು. ಒಟ್ಟಿನಾಗ ನಮ್ಮ ಊರಿಗೆ ಇದ್ರ ಕಾರ್ಯದರ್ಶಿ ಉಪಾಧ್ಯಕ್ಷರು ದಿವಸ ಇದ್ದರು, ಅವ್ರು ಡೆತ್ ಆಗ್ಯಾರ. ಮತ್ತು ಉಪಾಧ್ಯಕ್ಷರು ನಾಗರಾಜ್ ಪಾಸ್ಟರ್ ಇದ್ದರು, ಕಾರ್ಯದರ್ಶಿ ಜಯರಾಜ್. ಇವರೆಲ್ಲರೂ ಕಲ್ತು ನಮ್ಮ ಚರ್ಚೆ ಎಲ್ಲ ಹಾಳು ಮಾಡಿಕ್ಯಾರ. ಇದಕ್ಕೆ ದುರಸ್ತಿ ಮಾಡ್ಕೊಡ್ಬೇಕಂತಂದು ಸರ್ಕಾರದಲ್ಲಿ ಮನೆ ಮಾಡ್ಕೊತೇವೆ ಅಂತಂದು ತಮ್ಮಲ್ಲಿ ತನಿಖೆ ಮಾಡಬೇಕು. ಎಲ್ಲರಿಗೂ ನಾವು ಇದಕ್ಕೆ ಭೀ ಸೋಷಲ್ ವೆಲ್ಫೇರ್ ಆಫೀಸ್ಗೆ ಭೀ ಅರ್ಜಿ ಕೊಟ್ಟಿದ್ದೀವಿ ಸರ್. ಮತ್ತು ನಮ್ಮ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಕೊಟ್ಟೆವು, ಮತ್ತು ಡಿ ಸಿ ಸಾಬ್ರಿಗೆ ಕೊಟ್ಟೆವು. ಇದ್ರ ಬದಾಗ ಏನೂ ತನಿಖೆ ಆಗಿಲ್ಲ. ಮುಂದೆ ತನಿಖೆ ಮಾಡಬೇಕಂತಂದು ನಮ್ಗೆ ನ್ಯಾಯ ದೊರಕಿಸ್ಕೋಬೇಕಂತ 2 ಮಾತು ಹೇಳಿ ಮುಗಿಸ್ತೇನೆ. ನನ್ನ ಹೆಸರು ರಾಜಪ್ಪ, ಇಸ್ಲಾಂ ಮಾಜಿ ಅಧ್ಯಕ್ಷರು, ಯರಳಿ ಪಂಚಾಯತ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ಜೈ ಕ್ರಿಸ್ರಿ. ನಾವು ಇಸ್ಲಾಂಪುರ್ ಬೀದರ್ ಜಿಲ್ಲೆಯಿಂದ ಮಾತಾಡ್ತಿದ್ದೀವಿ ನಾವು. ಯಾಕಂದ್ರೆ ನಮ್ಮದು ಗೌರ್ಮೆಂಟ್ದು ನಮಗೆ ಸ್ಯಾಂಕ್ಷನ್ ಆಗಿತ್ತು 50 ಲಕ್ಷ ರೂಪಾಯಿದು. ಆದ್ರೆ ಹಳೆ ಚಾರ್ಜ್ ಒಂದು 25 ವರ್ಷದಿಂದ ಇತ್ತು ಅಂತೇಳ್ರಿ. ಅದನ್ನು ಕೆಡಿಸಿ ಅವೇ ಸಿಮೆಂಟು ಈ ಚರ್ಚಿಗೆ ತುಂಬಿ ಏನು ಕೆಲಸ ಮಾಡ್ಯಾರ. ಅದರಲ್ಲಿಂದ ನಮಗೇನು ಉಪಯೋಗ ಆಗಿಲ್ಲ, ಏನಿಲ್ಲ. ಅದರಿಂದ ನಮಗೆ ಲುಕ್ಷಣ ಆಗಿದ ಖರಕ್ಕೆ ಲಾಭ ಆಗಿಲ್ಲ ಅಂತೇಳ್ರಿ. ಯಾಕಂದ್ರೆ ಅದು ಎಷ್ಟು 25 ಲಕ್ಷ ರೂಪಾಯಿದು ಸ್ಯಾಂಕ್ಷನ್. ಆದರೂ ಕೂಡ ಇಲ್ಲಿ ನಮಗೆ ಏಟಾಗ್ಯದ ಅಂತಂದ್ರೆ ಬಾಳೆ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿದು ಈಗ ಇಲ್ಲಿ ಕೆಲಸ ಆಗ್ಯದ. ಯಾಕಂದ್ರೆ ನಮಗೂ ಇಲ್ಲಿ ಅವ್ರು ಲೆಕ್ಕ ಕೇಳಿದ್ರು ಭೀ ಅವ್ರು ಲೆಕ್ಕ ಹೇಳಂಗಿಲ್ಲ. ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಅಂತ ಈ ಮಾತಾಡತ್ತಾರ ಅವರು. ಅದ್ರ ಸಲಕ ಅವರು ಕಾರ್ಯದರ್ಶಿ, ಉಪಾಧ್ಯಕ್ಷ, ಅಧ್ಯಕ್ಷರು ದೇವದಾಸು, ಜಯರಾಜು, ನಾಗರಾಜು. ಅದ್ರ ಸಲಕ ಇದು ಎಲ್ಲರಿಗೆ ನ್ಯಾಯ ಒದಗಿಸ್ಬೇಕೆಂದು ನಾನು ಎಲ್ಲರಿಗೆ ವಿನಂತಿ ಮಾಡಿ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು? ಸಂಜು ಕುಮಾರ್.